ಸ್ನೇಹಿತರೆ, ಇದು ವಿಶ್ವದ ಡೇಂಜರ್ ಹಾಗೂ ಪವರ್ಫುಲ್ ಪಾಯಿಂಟ್ ಆಗಿದೆ. 30 ಮೈಲಿ ಇರುವ ಈ ಜಾಗವನ್ನು ಕಂಟ್ರೋಲ್ ಮಾಡುವುದು ಅಂದರೆ ಇಡೀ ಜಗತ್ತನ್ನು ಆಳಿದ ಹಾಗೆ, ಮತ್ತು ಇದನ್ನು ಬ್ಲಾಕ್ ಮಾಡುವುದು ಅಂದರೆ ಇಡೀ ಜಗತ್ತನ್ನು ಮುಳುಗಡೆ ಮಾಡಿದ ಹಾಗೆ. ಈ ಪಾಯಿಂಟನ್ನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ ಕರೀತಾರೆ. ಸ್ಟ್ರೈಟ್ ಅಂದರೆ ಸಮುದ್ರದ ಒಂದು ಕಿರಿದಾದ ಜಾಗ ಆಗಿರುತ್ತೆ. ಎರಡು ದೊಡ್ಡ ಸಮುದ್ರವನ್ನು ಸೇರಿಸುವ ಕೆಲಸ ಮಾಡುತ್ತೆ. ಈ ಚಿಕ್ಕ ಜಾಗದಲ್ಲಿ ಏನು ಉಂಟು ಮತ್ತು ಇದನ್ನು ಇಷ್ಟು ಪವರ್ಫುಲ್ ಹಾಗೂ ಇಂಪಾರ್ಟೆಂಟ್ ಆಗಿ ಯಾಕೆ ಮಾಡುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮ್ಮ ಭೂಮಿಯಲ್ಲಿ 70ರಷ್ಟು ಜಾಗ ಸಮುದ್ರ ಉಂಟು. ಇದೇ ಸಮುದ್ರದಲ್ಲಿ ವಿಶ್ವದ 80ರಷ್ಟು ವ್ಯಾಪಾರ ಆಗುತ್ತೆ. ಯಾವಾಗಲೂ 50,000 ಹಡಗುಗಳು ಸಮುದ್ರವನ್ನು ಕ್ರಾಸ್ ಮಾಡ್ತಾ ಇರ್ತವೆ. ಆದರೆ ಈ ಸಮುದ್ರದಲ್ಲಿ ಹೋಗುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಇದೇ ಥರದ ಪಾಯಿಂಟ್ ಇದ್ದಾವೆ. ಅಂದರೆ ಯಾವುದಾದರೂ ಒಂದು ಕಾರಣದಿಂದ ಬ್ಲಾಕ್ ಆದವು ಅಂದರೆ ಇಡೀ ವಿಶ್ವದ ಆರ್ಥಿಕತೆ ಅಲುಗಾಡಿ ಹೋಗುತ್ತೆ. ಮಾರ್ಚ್ 2021ರಲ್ಲಿ ಇದೇ ಆಗಿತ್ತು. ಒಂದು ಕಾರ್ಗೋ ಶಿಪ್ ಸುಯೆಜ್ ಕೆನಾಲ್ನಲ್ಲಿ 6 ದಿನಗಳವರೆಗೆ ಸಿಕ್ಕಿ ಹಾಕಿಕೊಂಡಿತ್ತು. ಇದರಿಂದ ಇಡೀ ಜಗತ್ತಿಗೆ $10 ಬಿಲಿಯನ್ ನಷ್ಟವನ್ನು ಅನುಭವಿಸಬೇಕಾಯಿತು. ಇದೇ ಅಲ್ಲದೆ ಇನ್ನೂ ತುಂಬ ಥರದ ಕಾಲುವೆಗಳೇ ಇವೆ. ಎಕ್ಸಾಂಪಲ್ ಪನಾಮಾ ಕೆನಾಲ್. ಇದು ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಕಡೆ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಕೇಪ್ ಆಫ್ ಗುಡ್ ಹೋಪ್ ಪೂರ್ತಿ ಆಫ್ರಿಕಾದ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಮೆಡಿಟೇರಿಯನ್ ಮತ್ತು ಅಟ್ಲಾಂಟಿಕ ಸಮುದ್ರದ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಡ್ಯಾನಿಶ್ ಸ್ಟ್ರೇಟ್ ಬಾಲ್ಟಿಕ್ ಮತ್ತು ಉತ್ತರ ಸಮುದ್ರದ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಟರ್ಕಿಶ್ ಸ್ಟ್ರೇಟ್ ಮೆಡಿಟೇರಿಯನ್ ಮತ್ತು ಕಪ್ಪು ಸಮುದ್ರದ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಕೊನೆಯದಾಗಿ ಸ್ಟ್ರೇಟ್ ಆಫ್ ಮೆಲ್ಲಾಕಾ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ವ್ಯಾಪಾರವನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಇವೆಲ್ಲ ಪಾಯಿಂಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ಗಿಂತ ಡೇಂಜರ್ ಹಾಗೂ ಇಂಪಾರ್ಟೆಂಟ್ ಅಲ್ಲ. ಇದಕ್ಕೆ ಕಾರಣ ಏನಂದರೆ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ನ ಕಂಟ್ರೋಲ್ ಮಾಡೋದು ಇದೊಂದೇ ಮಾರ್ಗವಾಗಿದೆ. ಇಲ್ಲಿಂದ ಎಲ್ಲ ಸಮುದ್ರದ ಹಡಗುಗಳು ಪ್ರಪಂಚದಾದ್ಯಂತ ಹೊರಡುತ್ತವೆ. ಮತ್ತು ಪರ್ಷಿಯನ್ ಗಲ್ಫ್ ಎಷ್ಟು ಇಂಪಾರ್ಟೆಂಟ್ ಜಾಗ ಅಂದರೆ 8 ದೇಶಗಳು ತಮ್ಮ ಕರಾವಳಿ ತೀರವನ್ನು ಇಲ್ಲಿ ಹೊಂದಿದ್ದಾವೆ. ಇದರಲ್ಲಿ ಇರಾನ್, ಇರಾಕ್, ಕುವೈತ್, ಸೌದಿ ಅರಬ್, ಬಹ್ರೇನ್, ಕತಾರ್, UAE ಮತ್ತು ಒಮನ್ ಒಳಗೊಂಡಿವೆ. ಇದರಲ್ಲಿ 4 ದೇಶಗಳಿಗೆ ಬೇರೆ ಪ್ರಪಂಚದ ಉಳಿದ ಭಾಗಗಳಿಗೆ ಸಂಪರ್ಕ ಸಾಧಿಸಲು ಇದು ಒಂದೇ ಮಾರ್ಗವಾಗಿದೆ. ಹಾಗೆ ನೀವು ಮಧ್ಯಪ್ರಾಚ್ಯದ ಬಗ್ಗೆ ತಿಳಿದಿದ್ದೀರಾ ಅಂದರೆ ಇದಂತೂ ನಿಮಗೆ ಗೊತ್ತಿರಬಹುದು. ಮಧ್ಯಪ್ರಾಚ್ಯದ ಜೀವನಾಡಿ ಅವರಿಗೆ ತೈಲವಾಗಿದೆ. ಈ ತೈಲ ಇವತ್ತು ಕೂಡ ನಮ್ಮ ವಿಶ್ವದ ಅತಿ ದೊಡ್ಡ ಶಕ್ತಿ ಸಂಗ್ರಹವಾಗಿದೆ. ಜಗತ್ತಿನ 33% ಕನ್ಸಂಪ್ಷನ್ ತೈಲದಿಂದನೇ ಆಗುತ್ತೆ. ಅದು ಸಾರಿಗೆ ಮೂಲಕ ಆಗಿರ್ಬೋದು ಅಥವಾ ಟ್ರೈನ್, ವಿಮಾನ ಮತ್ತು ವಿದ್ಯುತ್ ಉತ್ಪಾದಿಸುವ ಪವರ್ ಪ್ಲಾಂಟ್. ಇದರಲ್ಲೆಲ್ಲ 70ರಷ್ಟು ತೈಲವನ್ನು ಉಪಯೋಗಿಸಲಾಗುತ್ತೆ. ಈ ತೈಲದ ಒಂದು ಪ್ರಾಬ್ಲಮ್ ಅಂದರೆ ಇಡೀ ಜಗತ್ತಿನಲ್ಲಿ ತುಂಬ ಕಮ್ಮಿ ಜಾಗದಲ್ಲಿ ಸಿಗುತ್ತೆ. ಈ ಸರ್ಕಲ್ನಲ್ಲಿರುವ 8 ದೇಶಗಳ ಹತ್ತಿರ 50ರಷ್ಟು ತೈಲ ಸಿಗುತ್ತೆ. ಅಂದರೆ ವಿಶ್ವದ ಅರ್ಧದಷ್ಟು ತೈಲ ಈ 8 ದೇಶಗಳ ಹತ್ತಿರನೇ ಇದೆ. ನೈಸರ್ಗಿಕ ಅನಿಲ ವಿಶ್ವದ 3ನೇ ಶಕ್ತಿಯ ಮೂಲ ಆಗಿದೆ. ಅದಕ್ಕಾಗಿ ವಿಶ್ವದ 15ರಷ್ಟು ಶಕ್ತಿಯ ಪೂರೈಕೆಯು ಪರ್ಷಿಯನ್ ಗಲ್ಫ್ ಕಂಟ್ರಿಯ ಹತ್ತಿರನೇ ಇದೆ. ಆದರೆ ಈ 30 ಮೈಲಿ ಜಾಗದಲ್ಲಿ ಹಾದು ಹೋಗುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಮೊದಲನೆಯದಾಗಿ ಇಲ್ಲಿ 8 ಐಲ್ಯಾಂಡ್ಸ್ ಇವೆ. ಇದನ್ನು ಎಲ್ಲ ಸಮುದ್ರದ ಹಡಗುಗಳಿಗೆ ತಪ್ಪಿಸಿಕೊಂಡು ಹೋಗಬೇಕಾಗತ್ತೆ. 8ರಲ್ಲಿ 7 ಐಲ್ಯಾಂಡ್ಗಳು ಇರಾನ್ನ ಕಂಟ್ರೋಲ್ನಲ್ಲಿವೆ. ಈ 3 ಐಲ್ಯಾಂಡನ್ನು UAE ಕಂಟ್ರೋಲ್ ಮಾಡಲು ಬಯಸುತ್ತಿತ್ತು. ಆದರೆ 1970ರಲ್ಲಿ ಇರಾನ್ ಸೇನೆ ಇವುಗಳ ಮೇಲೆ ಆಕ್ರಮಣ ಮಾಡಿಬಿಡುತ್ತೆ. ಈ ಎಲ್ಲ ಜಾಗದಲ್ಲಿ ಪೂರ್ತಿ ಇರಾನ್ನ ಕಂಟ್ರೋಲ್ ಉಂಟು. ಎರಡನೇದಾಗಿ ಈ ರೆಡ್ ಹೈಲೈಟ್ ಮಾಡಿರುವ ಜಾಗವನ್ನು ನೀವು ನೋಡ್ತಿರ್ಬೋದು. ಇಲ್ಲಿ ಸಮುದ್ರ ತುಂಬ ಆಳ ಆಗಿದೆ. ಇಲ್ಲಿಂದ ಆಯಿಲ್ ಟ್ಯಾಂಕರ್ಗಳಿಗೆ ಹೋಗುವುದು ತುಂಬ ಕಷ್ಟಕರವಾಗಿದೆ. ಇಷ್ಟು ಕಷ್ಟ ಆದರೂ ಪರ್ಷಿಯನ್ ಗಲ್ಫ್ನಿಂದ ಹೊರಡುವ ಬಹುಪಾಲು ತೈಲ ಪೂರ್ವ ಏಷ್ಯಾದ ಕಡೆ ಹೋಗುತ್ತದೆ. ಮೊದಲನೆಯದಾಗಿ ಚೈನಾ ವಿಶ್ವದ 2ನೇ ಆರ್ಥಿಕ ದೇಶ ಆಗಿದೆ. ವಿಶ್ವದಲ್ಲಿ ಅತ್ಯಂತ ಪೆಟ್ರೋಲಿಯಂ ತರಿಸಿಕೊಳ್ಳುವ ದೇಶವೂ ಆಗಿದೆ. ಚೈನಾದಲ್ಲಿ ಸ್ಟ್ರೈಟ್ ಆಫ್ ವುಡ್ನಿಂದ 45ರಷ್ಟು ತೈಲ ಬರುತ್ತೆ. ಜಪಾನ್ ವಿಶ್ವದ 3ನೇ ಆರ್ಥಿಕ ದೇಶ ಆಗಿದೆ. ಇದಕ್ಕೆ 100ರಷ್ಟು ತೈಲವನ್ನು ರಫ್ತು ಮಾಡಿಸಿಕೊಳ್ಳಬೇಕಾಗತ್ತೆ. ಈ 100%ನಲ್ಲಿ 80% ಅಷ್ಟು ಈ 30 ಮೈಲಿಯ ಜಾಗದಿಂದನೇ ಹಾದು ಹೋಗುತ್ತೆ. ಭಾರತ 5ನೇ ಅತಿ ದೊಡ್ಡ ಆರ್ಥಿಕ ದೇಶ ಆಗಿದೆ. ತನಗೆ ಬೇಕಾದ 70% ಆಯಿಲ್ ಮತ್ತು 50% ಗ್ಯಾಸನ್ನು ಇದೇ ಗಲ್ಫ್ ಕಂಟ್ರಿಯಿಂದ ಆಮದು ಮಾಡಿಕೊಳ್ಳುತ್ತದೆ. ನಂತರ ಸೌತ್ ಕೊರಿಯಾ, ಇದು ತನ್ನ 70ರಷ್ಟು ಆಯಿಲನ್ನು ಪರ್ಷಿಯನ್ ಗಲ್ಫ್ ಕಂಟ್ರಿಯಿಂದ ತರಿಸಿಕೊಳ್ಳುತ್ತದೆ. ಅಂದರೆ ಈ ಜಾಗವು, ಈ 30 ಮೈಲಿಯ ಜಾಗವು ದೀರ್ಘಕಾಲದವರೆಗೆ ಬ್ಲಾಕ್ ಆದರೆ ಭಾರತ, ಜಪಾನ್, ಚೈನಾ, ಸೌತ್ ಕೊರಿಯಾದಂತಹ ದೇಶಗಳ ಆರ್ಥಿಕತೆ ಕುಸಿದು ಹೋಗುತ್ತದೆ. ಹಾಗೆ ಇಲ್ಲಿ ಇರುವ 8 ದೇಶಗಳ ಆದಾಯ ಮೂಲ ಕೂಡ ಕಡಿಮೆ ಆಗುತ್ತದೆ.
ಇದರಿಂದ ಪ್ರಪಂಚದಾದ್ಯಂತ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ. ಆದ್ದರಿಂದ ಈ ಜಾಗವು ವಿಶ್ವದ ತುಂಬ ಡೇಂಜರ್ ಹಾಗೂ ಇಂಪಾರ್ಟೆಂಟ್ ಜಾಗ ಆಗಿದೆ. ಅದಕ್ಕಾಗಿ ಈ ಜಾಗದಲ್ಲಿ ಎಲ್ಲ ಸೂಪರ್ ಪವರ್ ಕಂಟ್ರಿಗಳು ಕಣ್ಣಿಟ್ಕೊಂಡು ಕೂತಿವೆ. ಇಲ್ಲಿ ಅಮೆರಿಕ, UAE, ಒಮಾನ್, ಇರಾಕ್, ಸೌದಿ ಅರಬ್, ಬೆಹ್ರೇನ್ನಲ್ಲಿ ಮಿಲಿಟರಿಯನ್ನು ಹೊಂದಿದೆ. ಯಾಕಂದರೆ ಅದು ಇರಾನ್ ಮೇಲೆ ನಿಗಾ ಇಡಬಹುದು ಅಂತ. ತುಂಬ ಬಾರಿ ಇರಾನ್ ಯುದ್ಧದ ಟೈಮಲ್ಲಿ ಈ ಜಾಗವನ್ನು ಬ್ಲಾಕ್ ಮಾಡುವುದಾಗಿ ಧಮಕಿಯನ್ನು ಕೂಡ ಕೊಟ್ಟಿದೆ. ಹೀಗೇನಾದರೂ ಆದರೆ ಜಾಗತಿಕ ಆರ್ಥಿಕತೆ ಕುಸಿದು ಹೋಗುವುದಷ್ಟೇ ಅಲ್ಲ, World War III ಕೂಡ ಸ್ಟಾರ್ಟ್ ಆಗಬಹುದು. ಇದಿಷ್ಟು ಇದರ ವಿಷಯವಾಗಿತ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.